ಏನೋ ಗಲಾಟೆ ಆಗೈತೆ. ಕೃಷ್ಣದೇವಿ ಪೋಸ್ಟ್ ಡಿಪೋ ಬೆಳಗ್ಗೆನೇ ಬಾಡಿಗೆ ಬಿತ್ತು. ಗಾಡಿನ ಒಳಗಡೆ ಹಾಕಿ ನಾವು ಲೋಡ್ ಮಾಡೋಕ್ಕೆ ಬಂದು ಆದಷ್ಟು ಬೇಗ ಲೋಡ್ ಆಯಿತು. ಹೋಗ್ತಾ ದೇವ್ರ ನೆನೆಸ್ಕೊಂಡು ನಾವು ಗಾಡಿ ಸ್ಟಾರ್ಟ್ ಮಾಡಿದ್ವು. ಲೋಡ್ ಮಾಡ್ಕೊಂಡು ಹೋಗಿ ನಾವು ಹೊರಟಿರೋದು ಮಾಲಂಗಿರ ಕೆರೆ ಹತ್ರಕ್ಕೆ. ಹಾಗೆ ನಗರದಲ್ಲಿ ಬೆಳಗ್ಗೆಯಿಂದ ಮಳೆ ಆಗ್ತಿದ್ರು ಜಡಿ. ನಮ್ಮ KSRTC ಬಸ್ ಸ್ಟ್ಯಾಂಡು, ಅಲ್ಲಿಂದ ಪಚ್ಚಪ್ಪ ಸರ್ಕಲ್ಲು, ಅಂದರೆ ಮರಳಿ ಸರ್ಕಲ್ಲು, ಮಾಲಂಗಿರ ಹತ್ರ ಇರೋ ತೋಟಕ್ಕೆ ಬಂದು ಅನ್ಲೋಡ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಗುರು. ಹಾಗೆ ನಗರ ಬ್ರಿಡ್ಜ್ ಹತ್ರ ಬರ್ತಿದ್ದೆ. ಮಾಡ್ರನ್ ಟೈಲ್ಸಿಂದ ಬಾಡಿಗೆ ಬಂತು, ಅದಕ್ಕೆ ಟಾಟಾ ಏಸಿಲಿ ಹೋಗ್ತಾ ಇದ್ದೀನಿ. ಅಲ್ಲಿಂದ ಮತ್ತೆ ಮರಳಿ ಸರ್ಕಲ್ಲು, ಅಲ್ಲಿಂದ ಪಚ್ಚಪ್ಪ ಸರ್ಕಲ್ ಬಂದವರು ನಮ್ಮ ಪೊಲೀಸರು ನಂದೀಶರು ಅವ್ರನ್ನ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ನಾವು ಬಂದಿದ್ದು ಮಾಡ್ರನ್ ವರ್ಲ್ಡು. ಒಳಗೆ ಬರ್ತಿದ್ದಂಗೆ ನಾಗರಾಜರು ಆಲ್ ದ ಬೆಸ್ಟ್ ಹೇಳಿ ಅಲ್ಲಿಂದ ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವು. ಹಾಗೆ ನಮ್ಮ ಭದ್ರ ಲೋಡ್ ಮಾಡ್ಕೊಡ್ತಾನೆ ಬಸವಣ್ಣ ಅಣ್ಣ. ಆಯ್ತಾ, ಬಸವಣ್ಣ, ಕಾರ್ತಿ, ಭದ್ರ 3 ಜನ ಸೇರಿ ಮಾಡಿದಾರೆ. ಅಲ್ಲಿಂದ ಲೋಡ್ ಮಾಡಿಕೊಂಡು ಮರಳಿ ಸರ್ಕಲ್ಲು, ಗುಂಡ್ಲುಪೇಟೆ ಸರ್ಕಲ್ಲು ನಾವು ಹೊರಟಿದ್ದೆ ಮಲ್ಲಂಪುರ ಸೈಡು, ಈ ಯಡಪುರ ಹತ್ರಕ್ಕೆ. ಏನೋ ಗಲಾಟೆ ಆಗೈತೆ. ಅಲ್ಲಿ ನೋಡಿದ್ರೆ ಅವರವರ ಗಲಾಟೆ ಅಂದ್ಕೊಂಡು ಅವರವರೇ ಸಮಥಿಂಗ್ ಮಾಡ್ಕೊಂಡು ಹೋದ್ರು. ಅಲ್ಲಿಂದ ಮುಂದೆ ಬಂದೆ ಮೂಡ್ಲಪುರದಲ್ಲಿ ನಮ್ಮ ನಗರದ ಬೋರ್ಡ್ ಹಾಕಿ ರೋಡ್ನ ಐಕ್ಲಾಸ ಮಾಡಿದ್ರು. ಇದೇ ಮನೆಗೆ ಇಳಿಸ್ಬೇಕಾಗಿರೋದು. ಗಾಡಿ ಬಂದು ಸ್ಪಾಟಲ್ಲಿ ನಿಂತೈತೆ. ಅಲ್ಲಿಂದ ಅನ್ಲೋಡ್ ಮಾಡ್ಕೊಂಡು ಮತ್ತೆ 2ನೇ ಟ್ರಿಪ್ಪು ಲೋಡ್ ಮಾಡ್ಬೇಕೈತೆ ಅಂದ್ಬಿಟ್ಟು ನಾವು ಬೇಗ ಹೊರಟ್ವು. 2ನೇ ಟ್ರಿಪ್ಪು ಮಾಡ್ರನ್ ಲೋಡ್ ಆಗೈತೆ. ಬರ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯ್ತು ಗುರು. ನಮ್ಮ ನಗರದಲ್ಲಿ ಮಳೆ ಇಲ್ಲ, ಶಿವಪುರದ ಹತ್ರ ಮಳೆ ಫುಲ್ಲು. ಬಂದಿರೋ ಟೈಮ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಬಂದಿರೋರ ಜೊತೆ ಅನ್ಲೋಡ್ ಮಾಡ್ಕೊಂಡು ಫೈನಲಿ ಅನ್ಲೋಡ್ ಆಯ್ತು ಗುರು ಗಾಡಿ. ಮಳೆ ಬಂದು ಹೋಗಿರೋದಕ್ಕೆ ವೆದರ್ ಚೆನ್ನಾಗಿತ್ತು, ಅದೊಂದು ವಿಡಿಯೋ ಮಾಡಿಕೊಂಡು ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ. ಹಾಗೆ ಫೈನಲಿ ಬಂದೆ. ಸ್ಟ್ಯಾಂಡ್ ಹತ್ರ ಗಾಡಿ ಹಾಕಿದ್ದೀನಿ. ಫೈನಲಿ ನಮ್ಮ ಗಾಡಿ ಒಂದು ಸ್ಟೇಜಿಗೆ ಬಂದೈತೆ ಗುರು. ಮುಗಿಸೋ ಮಟ್ಟಿಗೆ ಇನ್ನೇನಿದ್ರು ಪೇಂಟಿಂಗ್ದೇ ಕೆಲಸ ಇರೋದು. ಕ್ಯಾಬಿನ್ ಕಟ್ಟಬೇಕು. ನಮ್ಮ ಗಾಡಿ ಫುಲ್ ರೆಡಿ ಮಾಡಿರೋ ಇವರೇ ಉಮೇರಣ್ಣ ಅಂತ. ಹಾಗೆ ನಮ್ಮ ಹರ್ಷದಣ್ಣ, ನಾನು ಯಾವ ಥರ ಬೇಕೋ ಆ ಥರ ಕೆಲಸ ತೊಗೊಂಡು ಅದೇ ಥರ ಮಾಡಿಸ್ಕೊಂಡಿದ್ದೀವಿ. ಆದಷ್ಟು ಬೇಗ ರೆಡಿಯಾಗಿ ಬರಬೇಕು. ಇನ್ನು ಪೇಂಟಿಂಗ್ ಮುಗಿಸಿದ್ರೆ ಮುಗೀತು ನಮ್ಮ ಕೆಲಸ ಇದ್ದದ್ದು. ಫೈನಲಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರು. ಯಾಕೆಂದರೆ ಸಂಜೆ ಆಗಿತ್ತು 6:45. ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಮತ್ತೆ ಸಿಗೋಣ.